ನಮಸ್ಕಾರ ಗುರು, ಹೇಗಿದ್ದೀರಾ? ನಾನು ನಿಮ್ಮ ದರ್ಶನ ಮಾತಾಡ್ತಿರೋದು. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನನ್ನ ಆಜನ್ಮ ಶತ್ರು ಇಂಗ್ಲೀಷ್ ಎಕ್ಸಾಮ್ ಇವತ್ತು ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಡೈಲಿ ವ್ಲಾಗ್ ಮಾಡಬೇಕು ಅಂತ ಮಾಡಿದ್ದೆ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನೀವೇ ನೋಡಿ. ಹೊಡಿ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಏನು ಗುರು ಮಳೆ ಶಿರ್ಸಿಲಿ ಈ ಲೆವೆಲಿಗೆ ಮಳೆ ಅಂದರೆ, ಎಕ್ಸಾಮ್ ಮುಗಿಸಿ ಜಸ್ಟ್ ಬಸ್ ಸ್ಟ್ಯಾಂಡಿಗೆ ಬಂದೆ, ನೋಡಿದ್ರೆ ಈ ಥರ ಮಳೆ ಬರ್ತಾ ಉಂಟು. ಏನು ಕೊಟ್ಟಾರೋ ಮಗ, ಮನೆಯಿಂದ ಭಾರಿ ಚೀಟಿ ಕೊಟ್ಬಿಟ್ಟಾರ. ಒರಳು ನಾಳೆ ಉಂಡೆಗೆ ವಿಳ್ಯದೆಲೆ ಲಿಂಬು ನಾನು ಮರಿ ಚೀಟಿ ತೆಗೆಬೇಕಾರ ಕಾದೆಲ್ಲ ಒಂಥರ ಗಡಗಡ ನಡೀತವೆ. ಹಂಗಾಗಿ ತೆಗಿಯೋಕೆ ಸ್ವಲ್ಪ ಇದನ್ನು ನೋಡಿದೆ, ಅದು ತೆಗಿಯೋಕೆ ಇಲ್ಲ. ಜೇನ್ ನೋಡ ಇಲ್ಲಿ ಮಗ, ಒಂದು ಕೊಟ್ರು ಅಷ್ಟೇ. ಹೇಳಿ ನೀವು ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡ್ ಅಪ್ಪ. ಅದು ಎಂತದು, ಏನಿದು? ಧಾರವಾಡ ಪೇಡ ಅಂತ ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಹಂಗೆ ಕಾಣ್ತಾವಲ್ಲ ಪಾನಿಪುರಿ. ನಮ್ಮ ಹುಡುಗನ ಲಿಸ್ಟ್ ನೋಡ್ರಿ, ಮುಚ್ಚಿಡಕತ್ತೆ ನೋಡಿ. ಮತ್ತೆ ಒಂದು ಹಂಗೆ ತಗೊಳ್ಳಿ ಅಷ್ಟೇ. ನಾಳೆ ನಾಗರ ಪಂಚಮಿ ಹಬ್ಬನು, ತಗೊಳ್ಳುವ ಸ್ವಲ್ಪ ಆದ್ರು ರವೆ ತಗೊಳ್ಳು. ನೆನಪಿಲ್ಲ ಆಯ್ತಂತೆ, ಹಂಗಾಗಿ ನಮ್ಮ ಕಲಾವಿದ ಕಾಲೇಜ್ ಬ್ಯಾಗ್ ಒಳಗೆ ತರಕಾರಿ ತಗೊಂಡ್ಬೇಕಂತಾನೆ. ಯಾವ ಇವೆಲ್ಲ ನಮ್ಮ ಕಲಾವಿದ್ರ ಕಾಲೇಜ್ ಬ್ಯಾಗ್ ಒಳಗೆ ತರಕಾರಿ ತುಂಬಕತ್ತಾರ ಇಬ್ರು. ನಮ್ಮ ಲವರ್ ಬಾಯ್ ಶಶಾಂಕ್ ಅವರು ಹುಡುಗಿ ಮೆಸೇಜ್ ಕಾಲ್ ಮಾಡೋದ್ರಾಗೆ ಬ್ಯುಸಿ ಆಗಿದ್ದಾರೆ. ಎಷ್ಟು ತಗೊಂಡ್ಯಪ್ಪ? ಏ ತಗ್ಬರ್ಲ ಇಲ್ಲ. ಏಯ್ ಗಂಗಾ, ಮಾವಿನಕಾಯಿ ನೋಡಿ, ನೀ ನೋಡಿದ್ಯಾ? ನಮ್ಮನೆಗೆ ಮರ ಉಂಟಾ ಮಾವಿನ ಮರ? ಏನಕ್ಕೆ ತಗೊಂಡ್ಯಪ್ಪ? ನಾಳೆ ಹಬ್ಬದ ಸ್ಪೆಷಲ್. ಹಬ್ಬ ಸ್ಪೆಷಲ್ ಎಂತ ಮಾಡ್ತೀವಿ? ಹೂವು 100 ರೂಪಾಯಿ ಹೂವು, 120 ರೂಪಾಯಿ ಹಣ್ಣು ಬಂದು ಕೆಚ್ಚ ಹೊಡ್ರಿ ನನಗೆಲ್ಲ ಬಿಡ್ಸಿದ್ರು. ನಮ್ಮ ಬಸ್ ಸ್ಟ್ಯಾಂಡ್ ರೆಡಿ ಆಗ್ತಾ ಉಂಟು. ನಮ್ಮ ಶಿರ್ಸಿ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್. ಈ ನನ್ನ ಮಕ್ಕಳು ಹೆಲ್ಮೆಟ್ ಕೊಟ್ರೆ ಹೆಲ್ಮೆಟ್ ತಗೊಂಡು ಅಂಗಡಿಲೇ ಬಿಟ್ಟಾಕ್ ಬರ್ತಾರೆ. ನಂದೇ ಆಂಟಿ ಹೆಲ್ಮೆಟ್. ಮಾಡ್ತೀನಿ ತಡೀಲಿ.
ಇವ್ ಕೊಡ್ತಾವ ಈ ನನ್ನ ಬಗ್ಗೆ ಎಂತದೂ ಕೊಡ್ತಲ್ಲ ತಗ ಅರಿವುನಾ ನೆಕ್ಸ್ಟ್ ಹೇಳ್ರಿ ಅಂತ ಹೇಳ್ದ ವಿಡಿಯೋ ಮಾಡ್ಕೊಂಡು ನೀನು ದುಡ್ಡು ತಗೋಬೇಕು ವಿಡಿಯೋ ಮಾಡ್ಕೊಂಡು ನೀನು ದುಡ್ಡು ತಗೋಬೇಕು It is not makes no sense. ಯಾವ ಮಸಾಲ ಶಶಾಂಕ ಯಾವ ಮಸಾಲ ಚಾಟಿ ಮಸಾಲ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಣೆ. ನಂಗೆ ಇಲ್ಲಿ ಕೊಡಲಿ ಚಾಟ್ ಮಸಾಲ ನಮ್ಮ ಸಮಾಜ ಸೇವೆಯಾದಂತಹ ಬಳ್ಳಿ ಪ್ಲಾಟ್ರ್ ಗಾಡಿ ಇದ್ರೆ ಏನಾರ ಮಾಡ್ಬೋದಿತ್ತು ಇಂದು ಇದ್ರಾಗ ಎಂತ ಮಾಡೋಕ್ಕೂ ಬರೋದಿಲ್ಲ. ಕೊನೆಗೂ ಇಂಗ್ಲೀಷ್ ಎಕ್ಸಾಮ್ ಮುಗಿಸ್ಬಿಟ್ಟೆ ಗುರು. ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಾಮು ಮುಗೀತು. ಇನ್ನು ಒಂದು ಎಕ್ಸಾಮ್ ಉಂಟಾ, ಅದು ಸೋಮವಾರ ಉಂಟು. ಸೊ ಅದೊಂದು ಎಕ್ಸಾಮ್ ಮುಗೀತು ಅಂದರೆ ಇಲ್ಲಿಗೆ ನನ್ನ 4th ಸೆಮ್ ಕಂಪ್ಲೀಟ್. ಇನ್ನೊಂದು ತಿಂಗಳು ಬಿಟ್ಟು ಫೈನಲ್ ಇಯರ್ ಎಂಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಗೆ ಇದು ನಮ್ಮ ಕಬ್ಬು ಹೇಗುಂಟು ಅಂತ ಹೇಳಿ. ಇನ್ನೂ ಸಣ್ಣಕ್ಕುಂಟು, ಇನ್ನೂ ಬೆಳಿಲಿಕ್ಕೆ ತುಂಬ ದಿನ ಬೇಕು. ಬನ್ನಿ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪನ ಹತ್ರ ಹೋಗುವ. ಹಾಗೆ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬಾಯ್ ಫ್ರೆಂಡ್ಸ್.